ತಾಯಿ ಲಕ್ಷ್ಮೀದೇವಿಯ ಆರಾಧನೆಗೆ ಶುಕ್ರವಾರ ಬಹಳ ಶ್ರೇಷ್ಠವಾದ ದಿನ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಕ್ಕಿಂತ ಶುಕ್ರವಾರ ಮಾಡುವ ಪೂಜೆಗೆ ದುಪ್ಪಟ್ಟು ಫಲ. ಅದರಲ್ಲೂ ಆಷಾಢ ಮಾಸದ ಮೊದಲ ಶುಕ್ರವಾರವು ಲಕ್ಷ್ಮೀದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನ. ಈ ದಿನ ನೀವು ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ಆ ತಾಯಿ ನಮ್ಮಲ್ಲಿರುವ ಪ್ರತಿಯೊಂದು ಕಷ್ಟಗಳನ್ನು ನಿವಾರಿಸಿ ಸಕಲವೂ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸುತ್ತಾಳೆ. ಈ ವರ್ಷ ಆಷಾಢ ಮಾಸವು ಜುಲೈ 15ರಿಂದ ಪ್ರಾರಂಭವಾಗಿದ್ದು ಅಂದಿನಿಂದಲೇ ಬಹಳ ಶ್ರೇಷ್ಠವಾದ ವಾರಾಹಿ ಗುಪ್ತ ನವರಾತ್ರಿ ಕೂಡ ಪ್ರಾರಂಭವಾಗಿದೆ. ಒಟ್ಟು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರಲಿದ್ದು ಜುಲೈ 16 ಅಂದರೆ ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರ ಬಂದಿದೆ. ಜುಲೈ 23 2ನೇ ಶುಕ್ರವಾರ, ಜುಲೈ 30 3ನೇ ಶುಕ್ರವಾರ ಹಾಗೂ ಆಗಸ್ಟ್ 7 4ನೇ ಶುಕ್ರವಾರ ಬಂದಿದೆ. ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಆಷಾಢ ಶುಕ್ರವಾರದಂದು ದೀಪ ಬೆಳಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಆರ್ಥಿಕವಾಗಿ ತುಂಬಾ ಒಳಿತಾಗುತ್ತದೆ. ಹಾಗೆಯೇ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಈ ಆಷಾಢ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ತಪ್ಪದೆ ಪೂಜಿಸಬೇಕು. ಏಕೆಂದರೆ ಈ ಆಷಾಢ ಮಾಸದ ತಿಂಗಳಿಡೀ ಅಮ್ಮನವರ ಶಕ್ತಿಯು ಭೂಮಿಯ ಮೇಲೆ ಅತ್ಯಂತ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ತಿಂಗಳಿನಲ್ಲಿ ಮಾಡುವ ಪೂಜೆ ವ್ರತಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಆ ಕಾರಣದಿಂದ ಪ್ರತಿ ಆಷಾಢ ಶುಕ್ರವಾರ ಮುಂಜಾನೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲೇ ದೀಪಾರಾಧನೆ ಮಾಡಲು ಪ್ರಯತ್ನಿಸಿ. ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಬೆಳಿಗ್ಗೆ 8 ಗಂಟೆಯೊಳಗಾಗಿ ಪೂಜೆಯನ್ನು ಪೂರ್ಣಗೊಳಿಸಿ. ಈ ಆಷಾಢ ಮಾಸದ ಪ್ರತಿ ಶುಕ್ರವಾರ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನೀರಿಗೆ ಅರಿಶಿನ ಮತ್ತು ಗೋಮೂತ್ರವನ್ನು ಸೇರಿಸಿ ಮನೆಯನ್ನು ಒರೆಸಿಕೊಂಡರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ದೂರವಾಗುತ್ತದೆ. ಹಾಗೆಯೇ ಮನೆಯ ಹೊಸ್ತಿಲನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ. ಆಷಾಢ ಶುಕ್ರವಾರದಂದು ಹೊಸ್ತಿಲಿಗೆ ಅರಿಶಿನ ಹಚ್ಚುವಾಗ ಆ ಅರಿಶಿನಕ್ಕೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಅಥವಾ ಜಾವತ್ ಪೌಡರ್ ಅನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತಾಳೆ. ಮನೆಯ ಹೊಸ್ತಿಲು ಲಕ್ಷ್ಮಿಯ ಸ್ವರೂಪವಾಗಿರುವುದರಿಂದ ಪ್ರತಿ ಆಷಾಢ ಶುಕ್ರವಾರ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಬೇಕು. ಆ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಹೊಸ್ತಿಲು ಪೂಜೆ ಮಾಡಿ. ಹಾಗೆಯೇ ಮನೆಯ ಮುಖ್ಯದ್ವಾರದ ಹೊರಗಡೆ ಬಲಭಾಗದಲ್ಲಿ ನೀರಿನಿಂದ ತುಂಬಿದ ಕಲಶವನ್ನು ಇಟ್ಟುಕೊಳ್ಳಿ. ಒಂದು ಸಣ್ಣ ತಾಮ್ರದ ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಆ ಕಲಶಕ್ಕೆ ನೀರನ್ನು ಹಾಕಿ 1 ಚಿಟಿಕೆ ಅರಿಶಿನ ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಹಾಕಿ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗಡೆ ಬಲಭಾಗದಲ್ಲಿ ಇಡಿ. ಪ್ರತಿ ಆಷಾಢ ಶುಕ್ರವಾರ ಸಿಂಹದ್ವಾರದ ಹತ್ತಿರ ನೀರಿನಿಂದ ತುಂಬಿದ ಕಲಶವನ್ನು ಇಟ್ಟರೆ ನಿಮ್ಮ ಮನೆಯ ಧನಾಕರ್ಷಣೆಯ ಶಕ್ತಿಯು ತುಂಬಾ ಹೆಚ್ಚಾಗುತ್ತದೆ. ಪ್ರತಿ ಶುಕ್ರವಾರ ಮಹಿಳೆಯರು ತಲೆ ಸ್ನಾನ ಮಾಡಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಾಲುಗಳಿಗೆ ಅರಿಶಿನ ಹಚ್ಚಿಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡು ಸುಮಂಗಲಿಯಂತೆ ಸಿದ್ಧರಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಮುಖ್ಯವಾದ ನಿಯಮವೇನೆಂದರೆ ಶುಕ್ರವಾರದ ದಿನ ದೇವರ ಮನೆಯನ್ನು ಸ್ವಚ್ಛಗೊಳಿಸಬಾರದು. ಹಾಗಾಗಿ ಒಂದು ದಿನ ಮುಂಚಿತವಾಗಿಯೇ ಅಂದರೆ ಗುರುವಾರ ಸಂಜೆಯೇ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಫೋಟೋಗಳಿಗೆ ಗಂಧವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಳ್ಳಿ. ಕೆಂಪು ತಾವರೆ ಹೂವುಗಳು ಮತ್ತು ಗುಲಾಬಿ ಹೂವುಗಳು ಎಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ. ಆದ್ದರಿಂದ ಕೆಂಪು ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ. ನಿಮ್ಮ ಬಳಿ ಒಡವೆಗಳಿದ್ದರೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿ ಅಲಂಕರಿಸಿ. ಪೂಜೆ ಪ್ರಾರಂಭಿಸುವ ಮುನ್ನ ಲಕ್ಷ್ಮೀ ದೇವಿಗೆ ತಾಂಬೂಲವನ್ನು ಅರ್ಪಿಸಿ ನಮಸ್ಕಾರ ಮಾಡಿ. ಎಲೆ ಅಡಿಕೆಯ ಜೊತೆ 2 ಬಾಳೆಹಣ್ಣು, ಅರಿಶಿನ ಕುಂಕುಮವನ್ನು ಅಮ್ಮನವರ ಬಳಿ ಇಟ್ಟು ನಿಮ್ಮ ಸಂಕಲ್ಪವನ್ನು ಅಂದರೆ ಕೋರಿಕೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಪೂಜೆಯನ್ನು ಪ್ರಾರಂಭಿಸಿ. ಲಕ್ಷ್ಮೀ ದೇವಿಯ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಶುಕ್ರವಾರದಂದು ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚಿದರೆ ಮಹಾಲಕ್ಷ್ಮೀ ದೇವಿಯು ತುಂಬಾ ಸಂತೋಷಪಟ್ಟು ಕೇಳಿದ ವರಗಳನ್ನು ತಕ್ಷಣವೇ ಪ್ರಸಾದಿಸುತ್ತಾಳೆ. ವಿಶೇಷವಾಗಿ ಮಣ್ಣಿನ ಹಣತೆಗಳಲ್ಲಿ ದೀಪವನ್ನು ಹಚ್ಚಿದರೆ ಪೂಜೆಗೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಹಚ್ಚಿದ ನಂತರ ಆ ದೀಪಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ದೀಪದ ಬಳಿ ಹೂವು ಮತ್ತು ಅಕ್ಷತೆಯನ್ನು ಹಾಕಿ ದೀಪಲಕ್ಷ್ಮಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಪ್ರತಿ ಆಷಾಢ ಶುಕ್ರವಾರ ಮನೆಯಲ್ಲಿ ಹಾಲನ್ನು ಉಕ್ಕಿಸಿ ಲಕ್ಷ್ಮೀ ದೇವಿಗೆ ಪಾಯಸವನ್ನು ನೈವೇದ್ಯ ಮಾಡಿದರೆ ಶ್ರೇಷ್ಠ. ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಹಾಲನ್ನು ಉಕ್ಕಿಸಿದರೆ ಅಖಂಡ ರಾಜಯೋಗ ಸಿದ್ಧಿಸುತ್ತದೆ. ಪರಮಾನ್ನದ ಜೊತೆಗೆ ಲಕ್ಷ್ಮೀದೇವಿಗೆ ಇಷ್ಟವಾದ ಧಾನ್ಯಗಳು, ಹಣ್ಣು ಮತ್ತು ಮೊಸರನ್ನವನ್ನು ಸಹ ನೈವೇದ್ಯವಾಗಿ ಇಡಬಹುದು. ಈ ಆಷಾಢ ಮಾಸದಲ್ಲಿ ಒಟ್ಟು 4 ಶುಕ್ರವಾರಗಳು ಇರುವುದರಿಂದ ಯಾವುದಾದರೂ ಒಂದು ಶುಕ್ರವಾರದಂದು ನೀವು ದೇವರ ಮನೆಯಲ್ಲಿ ಐಶ್ವರ್ಯ ದೀಪವನ್ನು ತಪ್ಪದೆ ಹಚ್ಚಿ. ಐಶ್ವರ್ಯ ದೀಪ ಎಂದರೆ ಉಪ್ಪಿನ ದೀಪಾರಾಧನೆ. ಈ ಐಶ್ವರ್ಯ ದೀಪವನ್ನು ಹೇಗೆ ಹಚ್ಚಬೇಕೆಂದರೆ ಈ ದೀಪಕ್ಕೆ 2 ಮಣ್ಣಿನ ಹಣತೆಗಳು ಬೇಕು. 2 ಹಣತೆಗೂ ಮೊದಲು ಅರಿಶಿನದ ಲೇಪನ ಹಚ್ಚಿ ಆರಿದ ಮೇಲೆ ಹಣತೆಯ ಸುತ್ತಲೂ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು 1 ದೊಡ್ಡ ಮಣ್ಣಿನ ಹಣತೆಯ ತುಂಬಾ ಕಲ್ಲು ಉಪ್ಪನ್ನು ಹಾಕಬೇಕು. ಆ ಉಪ್ಪಿನ ಮೇಲೆ ಮತ್ತೊಂದು ಸಣ್ಣ ಮಣ್ಣಿನ ಹಣತೆಯನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪ
ಹಾಕಿ 2 ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಹಚ್ಚಿ ಈ ದೀಪದ ಸುತ್ತಲೂ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಇದನ್ನೇ ಐಶ್ವರ್ಯ ದೀಪ ಎಂದು ಕರೆಯುತ್ತಾರೆ. ಈ ಉಪ್ಪಿನ ದೀಪವನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಖಾಮುಖಿಯಾಗಿಯೇ ಹಚ್ಚಬೇಕು. ದೀಪವು ತಣ್ಣಗಾದ ನಂತರ ಅಂದರೆ ದೀಪ ಶಾಂತವಾದ ಮೇಲೆ ಮರುದಿನ ಶನಿವಾರ ಮುಂಜಾನೆ ಹಣತೆಯಲ್ಲಿರುವ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಆ ನೀರನ್ನು ಯಾರು ತುಳಿಯದ ಜಾಗದಲ್ಲಿ ಅಥವಾ ಗಿಡಗಳ ಬುಡಕ್ಕೆ ಹಾಕಿ. ಮನೆಯಲ್ಲಿ ಉಪ್ಪಿನ ದೀಪವನ್ನು ಹಚ್ಚುವುದರಿಂದ ದಾರಿದ್ರ್ಯ, ಸಾಲದ ಬಾಧೆಗಳು ಮತ್ತು ಸಮಸ್ತ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತವೆ. ವ್ಯಾಪಾರದಲ್ಲಿ ಆಗುತ್ತಿರುವ ನಷ್ಟಗಳು ಕಡಿಮೆಯಾಗುತ್ತವೆ. ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿ ಮನೆಯ ಆದಾಯವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಆದ್ದರಿಂದ ಈ ತಿಂಗಳಿನಲ್ಲಿ ಕನಿಷ್ಠ 1 ಶುಕ್ರವಾರವಾದರೂ ಉಪ್ಪಿನ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ಪಡೆದುಕೊಳ್ಳಿ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಏಲಕ್ಕಿಯೂ ಒಂದು. ಆದ್ದರಿಂದ ಶುಕ್ರವಾರ ಪೂಜೆ ಮಾಡುವಾಗ 21 ಏಲಕ್ಕಿಗಳನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಒಂದು ದಾರಕ್ಕೆ ಪೊಣಿಸಿ ಹಾರವನ್ನು ತಯಾರಿಸಿ ಲಕ್ಷ್ಮೀ ದೇವಿಯ ಫೋಟೋಗೆ ಹಾಕಿ ಕನಕದಾರ ಸ್ತೋತ್ರವನ್ನು ಪಠಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹವು ತಕ್ಷಣವೇ ದೊರೆಯುತ್ತದೆ. ಇದರಿಂದ ಸಾಲದ ಬಾಧೆಗಳು, ಬಡತನ ತಕ್ಷಣವೇ ನಿವಾರಣೆಯಾಗುತ್ತದೆ. ಪೂಜೆ ಪೂರ್ಣಗೊಂಡ ನಂತರ ಮರುದಿನ ಏಲಕ್ಕಿ ಹಾರವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ಬೀರುವಿನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಮನೆಯ ಆದಾಯವು ದುಪ್ಪಟ್ಟಾಗುತ್ತದೆ. ಪ್ರತಿ ಆಷಾಢ ಶುಕ್ರವಾರ ತುಳಸಿ ಕಟ್ಟೆಯನ್ನು ತಪ್ಪದೆ ಪೂಜಿಸಬೇಕು. ತುಳಸಿ ಕಟ್ಟೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಆದ್ದರಿಂದ ಪ್ರತಿ ಶುಕ್ರವಾರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹೂವನ್ನು ಇಟ್ಟು ಪೂಜಿಸಬೇಕು. ಅದಕ್ಕೂ ಮೊದಲು ತುಳಸಿಯ ಕಟ್ಟೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಆ ರಂಗೋಲಿಯ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ದೇವಿಗೆ ನೈವೇದ್ಯವಾಗಿ ಬೆಲ್ಲವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಮನಸ್ಸಿನ ಕೋರಿಕೆಗಳೆಲ್ಲವೂ ಈಡೇರುತ್ತದೆ. ಪ್ರತಿ ಶುಕ್ರವಾರ ಸಂಜೆಯ ಸಮಯದಲ್ಲಿ ಇಡೀ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಇದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಲಕ್ಷ್ಮೀ ದೇವಿಯ ಆಗಮನಕ್ಕೆ ಪೂರಕವಾದ ಪಾಸಿಟಿವ್ ವೈಬ್ರೇಷನ್ ಅಂದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಶುಕ್ರವಾರದ ದಿನ ಹಸುವಿಗೆ ಹಸಿರು ಹುಲ್ಲು ಮತ್ತು ಸ್ವಲ್ಪ ಬೆಲ್ಲವನ್ನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದೊಂದಿಗೆ ನಿಮ್ಮ ಕುಟುಂಬ ವಂಶಾಭಿವೃದ್ಧಿಯಾಗುತ್ತದೆ. ಆಷಾಢ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ ತಾವರೆ ನಾರಿನ ಬತ್ತಿಗಳಿಂದ ಅಂದರೆ ಕಮಲದ ನಾರಿನ ಬತ್ತಿ ದೀಪಾರಾಧನೆ ಮಾಡಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲ ದೊರೆಯುತ್ತದೆ. ಹಾಗೆಯೇ ಆಷಾಢ ಶುಕ್ರವಾರದ ಸಂಜೆ ಕನಿಷ್ಠ ಒಬ್ಬರು ಸುಮಂಗಲಿ ಮಹಿಳೆಯನ್ನು ಮನೆಗೆ ಕರೆದು ಅರಿಶಿನ, ಕುಂಕುಮ, ತಾಂಬೂಲ ಮತ್ತು ಬಳೆಗಳನ್ನು ನೀಡಬೇಕು. ಹೀಗೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಗೆ ಬಂದು ಆಶೀರ್ವದಿಸಿದಷ್ಟು ಪುಣ್ಯ ಫಲ ಸಿಗುತ್ತದೆ. ಯಾವುದಾದರೊಂದು ಶುಕ್ರವಾರದಂದು ಒಂದು ಸಣ್ಣ ಲೋಳೆಸರ ಅಂದರೆ ಅಲೋವೆರಾ ಗಿಡವನ್ನು ತಂದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮನೆಯ ಸಿಂಹದ್ವಾರಕ್ಕೆ ತಲೆ ಕೆಳಗಾಗಿ ನೇತು ಹಾಕಿ. ಲೋಳೆಯ ಸರ ಗಿಡವನ್ನು ನೇತು ಹಾಕುವ ಮುನ್ನ ಅದರ ಬೇರುಗಳಿಗೆ ಕಪ್ಪು ದಾರವನ್ನು ಕಟ್ಟುವುದು ಇನ್ನೂ ಒಳ್ಳೆಯದು. ಇದರಿಂದ ಭಯಾನಕವಾದ ನರದೃಷ್ಟಿ, ಈರ್ಷೆ ಮತ್ತು ದೃಷ್ಟಿದೋಷಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಹಾಗೆಯೇ ಈ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳಂದು ದುರ್ಗಾದೇವಿಯನ್ನು ಪೂಜಿಸುವುದು ಕೂಡ ತುಂಬಾ ಒಳ್ಳೆಯದು. ಸಂಜೆಯ ವೇಳೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳಿನ ಎಣ್ಣೆಯಿಂದ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ಜಾತಕದಲ್ಲಿರುವ ರಾಹುಕೇತು ದೋಷಗಳು ಮತ್ತು ಶನಿ ದೋಷದ ತೀವ್ರತೆಯು ಕಡಿಮೆಯಾಗುತ್ತದೆ. ಆಷಾಢ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ಹಸಿರು ನಿಂಬೆಹಣ್ಣಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅಮ್ಮನವರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ. ಪೂಜೆ ಮುಗಿದ ನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಹೊಸ್ತಿಲಿನ ಮೇಲೆ ಹೊರಗಡೆಯಿಂದ ಕಟ್ಟಿ. ಇದರಿಂದ ನಿಮ್ಮ ಮನೆಗೆ ಇರುವ ಅಷ್ಟ ದಾರಿದ್ರ್ಯಗಳು ದೂರವಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಹೆಚ್ಚಾಗುತ್ತವೆ. ಹಾಗೆಯೇ ಪ್ರತಿ ಆಷಾಢ ಶುಕ್ರವಾರ ಒಂದು ನಿಂಬೆ ಹಣ್ಣನ್ನು 2 ಭಾಗಗಳಾಗಿ ಕತ್ತರಿಸಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆಯ ಸಿಂಹದ್ವಾರದ ಹೊರಗಡೆ ಹೊಸ್ತಿಲ 2 ಬದಿಗಳಲ್ಲಿ ಇಡಿ. ಇದು ಎದುರು ಮನೆಯವರ ಅಥವಾ ಬರುವವರ ದೃಷ್ಟಿದೋಷವು ನಿಮ್ಮ ಕುಟುಂಬದ ಮೇಲೆ ಬೀಳದಂತೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಹೀಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಶತನಾಮಾವಳಿಯನ್ನು ಪಠಿಸುತ್ತಾ ಕುಂಕುಮದಿಂದ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿ. ಪ್ರತಿ ಆಷಾಢ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಕನಕದಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸುವುದರಿಂದ ಧನಾಕರ್ಷಣೆಯು ಅಪಾರವಾಗಿ ಹೆಚ್ಚಾಗುತ್ತದೆ. ಹಾಗೆಯೇ ಈ ಆಷಾಢ ಮಾಸದ ತಿಂಗಳಿಡೀ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಆ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು ಹಸಿರು ನಿಂಬೆ ಹಣ್ಣನ್ನು ಸಹ ಹಾಕಿ ನಿಮ್ಮ ಮನೆಯ ಜಗುಲಿಯಲ್ಲಿ ಅಂದರೆ ಹಾಲ್ ಅಲ್ಲಿ ಇಡಿ. ಮನೆಯಲ್ಲಿರುವ ಎಲ್ಲಾ ನೆಗೆಟಿವ್ ವೈಬ್ರೇಷನ್ ಗಳನ್ನು ಆ ನೀರು ಹೀರಿಕೊಳ್ಳುತ್ತದೆ. ಪ್ರತಿ ಶನಿವಾರ ಮುಂಜಾನೆ ಆ ಲೋಟದ ನೀರು ಮತ್ತು ನಿಂಬೆಹಣ್ಣನ್ನು ಯಾರು ತುಳಿಯದ ಜಾಗಕ್ಕೆ ಚೆಲ್ಲಿ ಹೊಸ ನೀರು ಮತ್ತು ನಿಂಬೆಹಣ್ಣನ್ನು ಇಡಬೇಕು. ಇನ್ನು ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಹಾಗೆಯೇ ಆಷಾಢ ಮಾಸದಲ್ಲಿ ಅರಳಿ ಮರದ ಕೆಳಗೆ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚಿ 7 ಪ್ರದಕ್ಷಿಣೆಗಳನ್ನು ಹಾಕಿದರೆ ಶನಿ 7.5 ದೋಷವು ನಿವಾರಣೆಯಾಗುತ್ತದೆ. ನಾಳೆ ಸಂಜೆ 6 ಗಂಟೆಯ ನಂತರ ದೇವರ ಮನೆ, ತುಳಸಿ ಕಟ್ಟೆ ಮತ್ತು ಹೊಸ್ತಿಲಿಗೆ ದೀಪ ಬೆಳಗಿ, ಈಗ ನವರಾತ್ರಿ ಇರುವುದರಿಂದ ದೇವರ ಮನೆಯ ದೀಪಕ್ಕೆ ಕೆಂಪು ಬತ್ತಿಯನ್ನು ಸೇರಿಸಿ ದೀಪ ಬೆಳಗಿದರೆ ಶ್ರೇಷ್ಠ. ನಾಳೆ ಸಂಜೆ ಲಲಿತಾ
ಲಲಿತಾ ಸಹಸ್ರನಾಮ ಅರ್ಘಲಾ ಸ್ತೋತ್ರ ಓದಿದರೆ ಒಳ್ಳೆಯದು. ಈ ರೀತಿಯಾಗಿ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಸಕಲ ಶುಭಗಳು ಉಂಟಾಗುತ್ತವೆ. ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.